ನಮಸ್ಕಾರ ವೀಕ್ಷಕರೇ, ಮತ್ತೊಮ್ಮೆ ನಿಮಗೆಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ಹಳ್ಳಿ ದಿನಚರಿನ ಶೇರ್ ಮಾಡ್ತಾ ಇದ್ದೀನಿ. ಬೆಳಗ್ಗೆ 4:45 ಆಯಿತು. ಬೆಳಿಗ್ಗೆ ಎದ್ಬಿಟ್ಟಿದ್ದೀನಿ. ನಿದ್ದೆ ಇನ್ನೂ ಹೋಗಿಲ್ಲ. ಆ್ಯಕ್ಚುಲಿ ನನ್ನ ತಮ್ಮಂದೊಂದು ಜಿಮ್ ಇದೆ. ಅವ್ನು ಬೆಳಗ್ಗೆ ಎದ್ದು ಹೋಗ್ತಾನೆ. ನೋಡೋಣ ಅಂಥೇಳಿ ಅವನ ಜೊತೆ ಜಸ್ಟ್ ನೋಡೋದಕ್ಕೆ ಹೋಗಿದ್ದೆ ಅಷ್ಟೇ. ನನಗಂತೂ ಗಿಮ್ ಎಲ್ಲ ಆಗೋದೇ ಇಲ್ಲ. ಅವನ ಜೊತೆ ಸುಮ್ಮನೆ ಟೈಮ್ ಪಾಸ್ಗೆ ಅಂಥೇಳಿ ಒಂದಿನಕ್ಕೋಸ್ಕರ ಹೋಗಿದ್ದೆ. ಬೆಳಿಗ್ಗೆ ಯಾರೂ ಇರೋದಿಲ್ಲ ಅಲ್ವಾ, ಒಂದು ದಿನ ಟ್ರೈ ಮಾಡೋಣ ಅಂಥೇಳಿ. ಬೆಳಿಗ್ಗೆ ಎದ್ದು ಅವನೇ ಓಪನ್ ಮಾಡ್ತಾನೆ. ಅವನೇ ಅಂದರೆ ಟ್ರೈನಿಂಗ್ ಎಲ್ಲ ಕೊಡ್ತಾನೆ. ಬೆಳಿಗ್ಗೆ ಯಾರೂ ಇರಲಿಲ್ಲ. ಅವನೇ ಓಪನ್ ಮಾಡ್ತಾಯಿದ್ದ. ಓಪನ್ ಮಾಡಿದ ನಂತರ ನಾವು ಜಿಮ್ಮಿಗೆ ಹೋದ್ವಿ. ಜಾಸ್ತಿ ಏನು ಮಾಡಲಿಲ್ಲ ನಾನು. ಒಂದು ಸ್ವಲ್ಪ ಅವನೆಲ್ಲ ಹೇಳ್ತಾ ಇದ್ದ, ಮಷಿನ್ ಬಗ್ಗೆ ಎಲ್ಲ ತಿಳಿಸ್ತಾ ಇದ್ದ, ಏನೇನು ಯಾವುದ್ಯಾವುದು ಅಂತೇಳಿ. ಅದನ್ನೆಲ್ಲ ನೋಡಿ ಆಮೇಲೆ ರಿಟರ್ನ್ ಮನೆಗೆ ಬಂದೆ. ಅವನಲ್ಲೇ ಇದ್ದಿದ್ದ, ಯಾಕಂದರೆ ಅವನು ಫುಲ್ ಡೇ ಇರ್ತಾನೆ ಅಲ್ಲಿ ಟ್ರೈನಿಂಗ್ ಎಲ್ಲ ಕೊಡೋದಕ್ಕೆ. ನಾನು ಆ್ಯಕ್ಚುಲಿ ಲೈಫಲ್ಲಿ ಫಸ್ಟ್ ಟೈಮ್ ಜಿಮ್ ಒಳಗಡೆ ಎಂಟ್ರಿ ಮಾಡಿ ನೋಡಿದ್ದು ಜಿಮ್ ಹೇಗಿರುತ್ತೆ ಅಂತೇಳಿ. ಫಸ್ಟ್ ಟೈಮ್ ನೋಡಿದ್ದು ಎಕ್ಸ್ಪೀರಿಯನ್ಸ್ ಓಕೆ, ಇಷ್ಟೊಂದೆಲ್ಲ ಇರುತ್ತೆ ಅಂತೇಳಿ ಗೊತ್ತೇ ಇರಲಿಲ್ಲ. ಇವತ್ತು ನೋಡಿದ್ದೀನಿ. ಅದಾದಮೇಲೆ ನಮ್ಮ ಮನೆ ಹತ್ರ ಪೂಜೆ ಇದೆ. ಅದೊಂದು 7 ದಿನರದ್ದಿರುತ್ತೆ. 7 ದಿನ ಫುಲ್ ಬ್ರೇಕ್ಫಾಸ್ಟ್, ಊಟ ಎಲ್ಲ ಅಲ್ಲೇ ಇರುತ್ತೆ. ಅಂದರೆ ನಮ್ಮ ಮನೆಯವರೆಲ್ಲ ಅಲ್ಲೇ ಇರ್ತಾರೆ. ಅಲ್ಲಿ ಭಜನೆ ನಡೀತಾ ಇರುತ್ತೆ 7 ದಿನ. ಇವತ್ತು ನಾನು ಮತ್ತೆ ಮನೆಗೆ ಹೋಗಿ ಫ್ರೆಶ್ ಅಪ್ ಆಗಿ ಅಲ್ಲಿ ತಿಂಡಿ ತಿನ್ನೋದಕ್ಕೆ ಹೋಗಿದ್ದೆ ಮಗನ ಕರ್ಕೊಂಡು. ಇವತ್ತು ತಿಂಡಿಗೆ ಅಲ್ಲಿ ಶಾವಿಗೆ ಉಪ್ಪಿಟ್ಟು ಮಾಡಿದ್ದಾರೆ. ಅಲ್ಲಿ ಬೇರೆ ಬೇರೆ ವೆರೈಟಿ ಆಫ್ ತಿಂಡಿ ಮಾಡ್ತಾರೆ. ಉಪ್ಪಿಟ್ಟು, ಚಿತ್ರಾನ್ನ, ಪುಳಿಯೋಗರೆ, ಆಮೇಲೆ ಇಡ್ಲಿ ವಡೆ ಕೂಡ ಮಾಡ್ತಾರೆ. ಇವತ್ತು ಶಾವಿಗೆ ಉಪ್ಪಿಟ್ಟಿತ್ತು. ಎಷ್ಟು ಚೆನ್ನಾಗಿತ್ತು, ಬಟ್ ಆಯಿಲ್ ಸ್ವಲ್ಪ ಜಾಸ್ತಿ ಆಗಿತ್ತು. ಅದಾದಮೇಲೆ ಮತ್ತೆ ಮನೆಗೆ ಬಂದೆ. ಬೆಳಗ್ಗೆ ಜಾಸ್ತಿ ಯಾರೂ ಇರೋದಿಲ್ಲ ಅಲ್ಲಿ. 7 ದಿನ ಕಂಟಿನ್ಯೂ ಫುಲ್ ಡೇ ನೈಟ್ ಎಲ್ಲ ಭಜನೆ ಇರುತ್ತೆ. ತುಂಬ ಜನ ಇರ್ತಾರೆ. ಇವಾಗ ಮನೆಗೆ ಬಂದಿದ್ದೀನಿ. ಇವತ್ತು ಐ ಥಿಂಕ್ ಲಾಸ್ಟ್ ದಿನ ಅನಿಸುತ್ತೆ. ಅದಕ್ಕೆ ಮನೆಗೆ ಬಂದು ಸ್ವಲ್ಪ ರೆಡಿ ಆಗ್ತಾ ಇದ್ದೀನಿ. ರೆಡಿಯಾಗಿ ಮತ್ತೆ ಅಲ್ಲಿ ಹೋಗಬೇಕು. ಇವತ್ತು ಲಾಸ್ಟ್ ದಿನ ಅಲ್ವಾ. ಇವತ್ತು ಗೆಂಡ ಸೇವೆ ಅದೆಲ್ಲ ಇರುತ್ತೆ. ಅದೆಲ್ಲ ನೈಟಲ್ಲಿರುತ್ತೆ. ಬಟ್ ನಾನು ಇವಾಗ ರೆಡಿ ಆಗ್ತಾ ಇದ್ದೀನಿ ಡೇಯಲ್ಲಿ ಹೋಗೋದಕ್ಕೆ. ನೈಟಲ್ಲಿ ಜಾಸ್ತಿ ಶೂಟ್ ಮಾಡೋದಕ್ಕೆ ಆಗಲಿಲ್ಲ ನನಗೆ. ಡೇಯಲ್ಲೇ ನೋಡಿ ಎಷ್ಟು ಜನ ಇದ್ದಾರೆ ಅಂತೇಳಿ. ಇವತ್ತು ಸ್ಪೆಷಲಿ ಲಾಸ್ಟ್ ದಿನ ಆಗಿರೋದ್ರಿಂದ ಇಷ್ಟೊಂದು ಜನ ಇದ್ದಾರೆ. ಇಲ್ಲಿ ಕೋಟಿ ರಾಮನಾಮ ಜಪ ನಡೀತಾ ಇದೆ. ಅಂದರೆ ಕೋಟಿ ಸಲ ರಾಮನಾಮ ಜಪ ಮಾಡಿಸ್ತಾ ಇದ್ದಾರೆ. ಅದಾದ ನಂತರ ಅಲ್ಲಿಗೆ ಹೋದ ತಕ್ಷಣ ಯಾರೋ ಹೇಳಿದರು, ತುಲಾಭಾರ ಕೊಡು, ತುಂಬ ಒಳ್ಳೆಯದು ಅಂತೇಳಿ. ನಾನು ಮತ್ತೆ ಜಾಸ್ತಿ ವೇಟ್ ಮಾಡಲಿಲ್ಲ. ನಂಗೆ ಗೊತ್ತೂ ಇರಲಿಲ್ಲ ಅದೆಲ್ಲ ಹರಕೆ ಮಾಡಿನೇ ಕೊಡ್ತಾರೆ ಅಂತೇಳಿ. ಹೇಳಿದ್ರಲ್ಲ ಅಂಥೇಳಿ ನಾನು ತುಲಾಭಾರ ಕೂಡ ಕೊಟ್ಟೆ. ಅದು ಗಂಡ ಜೊತೆಗಿದ್ದೇ ಕೊಡಬೇಕು ಅಂತೇಳಿ ಅದೆಲ್ಲ ನನಗೆ ಗೊತ್ತಿರಲಿಲ್ಲ ರೂಲ್ಸ್ ಎಲ್ಲ. ಬಟ್ ಪರವಾಗಿಲ್ಲ, ದೇವ್ರಿಗೋಸ್ಕರ ಏನು ಸೇವೆ ಮಾಡಿದ್ರು ದೇವ್ರಿಗೆ ಹೋಗುತ್ತಲ್ವ. ನಾವು ಮನಸ್ಸಿಂದ ದೇವ್ರಿಗೆ ಏನೇ ಕೊಟ್ಟರು ಅಲ್ಲಿ ಒಳಗೆ ಏನು ಮಾಡ್ತಾರೋ ಹೊರ್ಗೇನು ಮಾಡ್ತಾರೋ ನಮಗೆ ಗೊತ್ತಿಲ್ಲ. ನಾವು ಮನಸ್ಸಿಂದ ಏನು ಮಾಡ್ತೀವಿ ಮಾಡಬೇಕು. ಅದು ಯಾರ್ಯಾರಿಗೆ ಸೇರಬೇಕು. ನಮ್ಮ ಮನಸ್ಸಲ್ಲಿ ನಾವು ದೇವರಿಗೋಸ್ಕರ ಕೊಟ್ಟಿದ್ದೀವಿ ಅಂತ ಹೇಳಿದ ತಕ್ಷಣ ದೇವ್ರಿಗೆ ಕೊಟ್ಟಾಗೆ ಆಗುತ್ತೆ. ಅದಕ್ಕೋಸ್ಕರನೇ ಇವಾಗ ನಾನು ಆ್ಯಕ್ಚುಲಿ ತುಲಾಭಾರಕ್ಕೋಸ್ಕರ ಯಾವುದೇ ಪ್ರಿಪ್ರೇಷನ್ ನಾನು ಮೈಂಡಲ್ಲಿ ಕೂಡ ರೆಡಿ ಇರಲಿಲ್ಲ. ಇದೆಲ್ಲ ಮಾಡಿಸ್ಬೇಕು ಅಂತ ಕೂಡ ಗೊತ್ತಿರಲಿಲ್ಲ. ಅವರು ಅಲ್ಲಿ ಹೇಳಿದ್ರಲ್ಲ ಅಂಥೇಳಿ ನಾನು ಮತ್ತೆ ಮಗ ತುಂಬ ಹಠ ಮಾಡ್ತಾನೆ ಅಂಥೇಳಿ ಅಲ್ಲೇ ತುಲಾಭಾರ ಕೂಡಲೇ ನಾವು ರೆಡಿ ಮಾಡಿ ಕೊಟ್ಬಿಟ್ವಿ. ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ತುಲಾಭಾರ ಕೊಟ್ಟಿದ್ದು. ಅದು ಮಗನ ಎತ್ಕೊಂಡು ಅವನಿಗೋಸ್ಕರ ಕೊಟ್ಟಿದ್ದು. ಬಟ್ ಅವನೊಬ್ಬನೇ ಕೂತ್ಕೊಳ್ಳೋದಿಲ್ಲ ಅಲ್ವಾ. ಅದಕ್ಕೆ ಅವನ್ನ ಎತ್ಕೊಂಡು ನಾನು ಕೂಡ ಕೂತ್ಕೊಂಡಿದ್ದೆ. ಜಸ್ಟ್ ಇಲ್ಲಿ ಏನು ಸಾಮಾನೆಲ್ಲ ತೊಗೊಂಡು ಹೋಗೋದಕ್ಕೆ ಇರಲಿಲ್ಲ. ಅದಕ್ಕೆ ಒಳ್ಳೆಯದಾಯಿತು. ಇಲ್ಲಾಂದರೆ ಮತ್ತೆ ಸಾಮಾನೆಲ್ಲ ತೊಗೊಂಡು ಹೋಗೋದಾದರೆ ನಾವು ಕೂಡಲೇ ಕೊಡೋದಕ್ಕೆ ಆಗ್ತಾ ಇರಲಿಲ್ಲ. ಬಟ್ ಸಾಮಾನೆಲ್ಲ ಅಲ್ಲೇ ರೆಡಿ ಇರ್ತಿತ್ತಲ್ವ. ಅದಕ್ಕೆ ಜಾಸ್ತಿ ಸಾಮಾನೆಲ್ಲ ಅಂದರೆ ಸಾಮಾನು ಏನೂ ಇರಲಿಲ್ಲ. ಹೂವಿನ ಕೊನೆ ಮಾತ್ರ ನಾವು ತೊಗೊಂಡು ಹೋಗಬೇಕಿತ್ತು. ಮಗ ನೋಡಿ ಎಷ್ಟು ಹಠ ಮಾಡ್ತಾ ಇರ್ತಾನೆ. ಅವನು ನಿಂತಲ್ಲಿ ನಿಲ್ಲೋದಿಲ್ಲ. ಎಲ್ಲರೂ ನೋಡಿದವರೆಲ್ಲ ಹೇಳ್ತಾರೆ, ಅದು ಮಾಡಿಸು ಇದು ಮಾಡಿಸು ಅಂತೇಳಿ. ಬಟ್ ಮಕ್ಕಳಿಗೆ ಹಠ ಇದ್ದೇ ಇರುತ್ತೆ. ಕೆಲವರು ಹೇಳ್ತಾರೆ 5 ವರ್ಷದ ತನಕ ಮಕ್ಕಳಿಗೆ ಹಠ ಇರುತ್ತೆ, ಏನು ಮಾಡೋದಕ್ಕಾಗೋದಿಲ್ಲ ಅಂತೇಳಿ. ನೋಡಿ ಅವ್ರು ಭಟ್ರು ಹಾರ ಹಾಕಿದ್ರು, ಅದು ಕೂಡ ಅವನು ಇಟ್ಕೊಂಡಿಲ್ಲ. ಎಲ್ಲ ಎಸಿತಾ ಇದ್ದ. ಅವನು ಯಾವುದಕ್ಕೂ ರೆಡಿನೇ ಇರೋದಿಲ್ಲ. ಹೇಗೆಲ್ಲ ಮಾಡಿ ಅವನ್ನ ಎತ್ಕೊಂಡು ಕೂತ್ಕೊಳ್ಳೋದೇ ಒಂದು ಟಾಸ್ಕ್ ಆಗಿತ್ತು. ಅದಲ್ಲದೆ ಅಂದರೆ ಒಬ್ಬರೇ ಇರೋದ್ರಿಂದ ಸ್ವಲ್ಪ ಕಷ್ಟ ಆಗುತ್ತೆ ಅವನ್ನ ಎತ್ಕೊಂಡು ಕೂತ್ಕೊಳ್ಳೋದಕ್ಕೆ. ಅವನು ಹಾರ ಕೂಡ ಹಾಕ್ಕೊಳ್ತಾ ಇರಲಿಲ್ಲ. ಆಮೇಲೆ ಭಟ್ರು ಹೇಳಿದ್ರು ನೀವೇ ಹಾಕ್ಕೊಳ್ಳಿ ಅಂತೇಳಿ. ಅದನ್ನು ಮತ್ತೆ ನಾನೇ ಹಾಕ್ಕೊಂಡ್ಬಿಟ್ಟೆ, ಆಪ್ಷನ್ ಇರಲಿಲ್ಲ. ಅವನ್ನ ಎತ್ಕೊಂಡು ಕೂತ್ಕೊಂಡು ಅದನ್ನು ಕಾಯಿ ಮತ್ತು ಹೂವಿನ ಕೊನೆ ಕೂಡ ಹಿಡ್ಕೊಳ್ಬೇಕಿತ್ತು. ಅದನ್ನು ಹಿಡ್ಕೊಂಡು ಕೂತ್ಕೊಂಡಿದ್ದೆ. ಅವನು ಕೂತ್ಕೊಳ್ಳೋದಕ್ಕೂ ರೆಡಿ ಇರಲಿಲ್ಲ.
ಬಟ್ ಪರವಾಗಿಲ್ಲ ಹೇಗೇಗೋ ಮ್ಯಾನೇಜ್ ಮಾಡಿದೆ. ಬಟ್ ಖುಷಿ ಆಯಿತು. ಫಸ್ಟ್ ಟೈಮ್ ನಾನು ಈ ರೀತಿ ತುಲಾಭಾರ ಎಲ್ಲ ಕೊಟ್ಟಿದ್ದು. ಅವರು ಅಕ್ಕಿ ಮತ್ತು ಕಾಯಿ ಏನು ಇಟ್ಟಿದ್ರು ಅನಿಸುತ್ತೆ. ಏನು ಫೀಲ್ ಆಗಲಿಲ್ಲ, ಬಟ್ ಫಸ್ಟ್ ಟೈಮ್ ಕೊಟ್ಟೆ. ದೇವರ ಆಶೀರ್ವಾದ, ದೇವರು ಏನಂದರೆ ಯಾವುದೇ ಸೇವೆ ಆಗಲಿ ಇಲ್ಲ, ನಾವು ಈ ಸಲ ಅನ್ನದಾನ ಕೂಡ ಮಾಡಿದ್ವಿ, ಲಾಸ್ಟ್ ವ್ಲಾಗಲ್ಲಿ ತಿಳಿಸಿದ್ದೆ. ಸೊ ದೇವರು ಕೇಳಿ ಪಡ್ಕೊಂಡಾಗ ಮಾತ್ರ ನಮ್ಮ ಕೈಯಿಂದ ಆ ಶಕ್ತಿ ಆಗೋದು. ಇಲ್ಲಾಂದರೆ ನಾವು ಬೇಕು ಅಂತ ಹೇಳಿದ್ರು ಕೂಡ ಮಾಡೋದಕ್ಕಾಗೋದಿಲ್ಲ. ನಾನು ತುಂಬ ಸಲ ಯೋಚನೆ ಮಾಡ್ತಾಯಿದ್ದೆ, ಒಂದು ಸಲ ರಾಘವೇಂದ್ರ ಮಠಕ್ಕೆ ಹೋಗಬೇಕು, ಇಲ್ಲ ತಿರುಪತಿಗೆ ಹೋಗಬೇಕು. ಈ ಸಲ ಅಂತೂ ಯೋಚನೆ ಮಾಡೇ ಇದ್ದೆ, ಬಟ್ ಯಾಕೋ ಗೊತ್ತಿಲ್ಲ, ಆಗಲೇ ಇಲ್ಲ. ಏನಾದರೂ ಒಂದು ಕೆಲಸ ಬಂದುಬಿಡುತ್ತೆ. ಸೊ ದೇವ್ರು ಕರ್ಸ್ಕೊಂಡಾಗ ಹೋಗ್ತೀವಿ. ಸೊ ಹಾಗೆ ಅನಿಸುತ್ತೆ ನನಗೆ. ಸೊ ಇವಾಗ ಇಲ್ಲಿ ಅದಾದ ನಂತರ ನಾವು ಪೂಜೆ ಮಾಡೋದಕ್ಕೆ ಹೋದ್ವಿ. ಅಂದರೆ ತುಲಾಭಾರ ಆದ ತಕ್ಷಣ ನೆಕ್ಸ್ಟ್ ಆ ಹೂವಿನ ಕೊನೆ ತೊಗೊಂಡು ನಾವು ಪೂಜೆ ಕೊಡೋದಕ್ಕೆ ಹೋಗಬೇಕು. ಸೊ ಪೂಜೆ ನಾನು ನಿಜವಾಗ್ಲೂ ಇಲ್ಲಿ 7 ದಿನದಲ್ಲಿ ನಾನು ಅನ್ನ ಸಂತರ್ಪಣೆ ದಿನ ಪೂಜೆ ಕೊಟ್ಟೆ. ಇವಾಗ ಪೂಜೆ ಕೊಡ್ತಾಯಿದ್ದೀನಿ. ತುಂಬ ಖುಷಿಯಾಯಿತು. ಒಂದು ದಿನ ಕೂಡ ಪ್ರಸಾದ ಬೀಳಲಿಲ್ಲ ಅನ್ನೋ ದಿನವೇ ಇಲ್ಲ. ಅಂದರೆ ತುಂಬ ಚೆನ್ನಾಗಿ ಪ್ರಸಾದ ಆಯಿತು. ಯಾಕೋ ಗೊತ್ತಿಲ್ಲ, ಮನಸ್ಸಿಗೆ ಕೂಡ ತುಂಬ ಖುಷಿ, ಶಾಂತಿ, ನೆಮ್ಮದಿ ಎಲ್ಲ ಸಿಗುತ್ತೆ ನನಗೆ. ಅಂದರೆ ಚಿಕ್ಕಂದಿನಿಂದ ಈ ದೇವಸ್ಥಾನನ ನೋಡ್ಕೊಂಡು ಬೆಳೆದವಳು. ಸೊ ಇಲ್ಲಿ ಪೂಜೆ ಕೊಡೋದಕ್ಕೆಲ್ಲ ಒಂದು ಖುಷಿ ಆಗುತ್ತೆ. ಇಲ್ಲಿ ನಂದಿಕೇಶ್ವರ ದೇವಸ್ಥಾನ ಅಂಥೇಳಿ, ಇದು ಉಪ್ಪುಂದದಲ್ಲಿದೆ. ಅಂದರೆ ಕುಂದಾಪುರ ಸೈಡಲ್ಲಿ ಇರೋರಿಗೆ ಗೊತ್ತಿರಬಹುದು ಮೋಸ್ಟ್ಲಿ. ಅದಾದ ನಂತರ ಮಧ್ಯಾಹ್ನ ಆಗೋಗಿತ್ತು. ಸೊ ಊಟಕ್ಕೆ ಹೋಗಿ ಕೂತ್ಕೊಂಡಿದ್ದೆ. ಇವತ್ತು ನೋಡಿ 2 ಗಂಟೆ ಆಗಿದೆ, ಇವಾಗ ಊಟ ಬಡಿಸ್ತಾ ಇದ್ದಾರೆ. ತುಂಬ ಲೇಟ್ ಆಯಿತು ಇವತ್ತು. ನಾರ್ಮಲಿ ಯೂಶ್ವಲಿ 12:30ಗೆ ಊಟ ಬಡಿಸ್ತಾರೆ, ಬಟ್ ಇವತ್ತು ಸ್ವಲ್ಪ ಲೇಟಾಗಿ ಹೋಯಿತು. ಊಟಕ್ಕೆ ಅನ್ನ, ರಸಮ್, ಹುಳಿ ಇದೆಲ್ಲ ಇರುತ್ತೆ. ಸೊ ಅದೆಲ್ಲ ಊಟ ಮಾಡಿ ಮನೆಗೆ ಹೋಗೋ ತನಕ ಸ್ವಲ್ಪ ಲೇಟ್ ಆಯಿತು. ಇವತ್ತು 4:30 ಆಗೋಗಿತ್ತು. ಅದಾದ ನಂತರ ಆ್ಯಕ್ಚುಲಿ ಆವಾಗಲೇ ಹೇಳಿದೆ ನೋಡಿ, ಮನೇಲಿ ಏನೂ ಕೆಲಸ ಇಲ್ಲ, ಮನೇಲಿ ಸುಮ್ಮನೆ ಟೈಮ್ ಪಾಸ್ಗೆ ಹೋಗೋದು. ಮತ್ತು ಇಲ್ಲಿ ಭಜನೆ ಎಲ್ಲ ಇರುತ್ತಲ್ವ, ಇಲ್ಲಿ ಕೇಳೋದಕ್ಕೆ ಇಲ್ಲೇ ಕೂತ್ಕೊಂಡಿರ್ತೀವಿ ಆಲ್ಮೋಸ್ಟ್ ಆಲ್ ಡೇ. ಸೊ ಮನೆಗೆ ಹೋಗಿ ಮತ್ತೆ ವಾಪಸ್ ರಿಟರ್ನ್ ಬಂದ್ವಿ. ಇಲ್ಲೇ ಊಟ ಇರುತ್ತಲ್ವ ರಾತ್ರಿ ಕೂಡ. ಸೊ ಇಲ್ಲೇ ಊಟ ಮಾಡಿದ್ವಿ. ಇವತ್ತು ಗೆಂಡ ಸೇವೆ ಇತ್ತು. ನಾನು ಲೈವ್ ವಿಡಿಯೋ ಮಾಡಿದ್ದೆ, ಬಟ್ ಅದು ಕ್ಲಿಯರ್ ಬರ್ತಾ ಇರಲಿಲ್ಲ. ಸೊ ಗೆಂಡ ಸೇವೆ 6 ಗಂಟೆಯಿಂದ ಶುರುವಾಗಿತ್ತು. ಅದು ನಾನ್ ಸ್ಟಾಪ್, ತುಂಬ ಲೈನ್ ಇತ್ತು, ತುಂಬ ಜನ ಇದ್ದರು. ಸೊ ಅದಾದ ನಂತರ ಊಟ ಮಾಡಿದ ನಂತರ ಇವತ್ತು ಯಕ್ಷಗಾನ ಕೂಡ ಇತ್ತು. ಲಾಸ್ಟ್ ಡೇ ಇವತ್ತೇ ಎಲ್ಲ ಇಟ್ಬಿಟ್ಟಿದ್ರು. ಸೊ ಯಕ್ಷಗಾನ ಕೂಡ ಇತ್ತು. ನಾನು ಜಾಸ್ತಿ ಹೊತ್ತು ಕೂತ್ಕೊಳ್ಳೋದಕ್ಕಾಗಲಿಲ್ಲ, ಜಸ್ಟ್ ಒಂದು ಸ್ವಲ್ಪ ಟೈಮ್ ಕೂತ್ಕೊಂಡೆ ಅಷ್ಟೇ. ಅದಾದಮೇಲೆ ನಾನು ಮನೆಗೆ ಹೊರಟೆ. ಈ ಚಿಕ್ಕ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ನಾನು ಇನ್ನೂ ವ್ಲಾಗ್ನ ತೊಗೊಂಡು ಬರ್ತೀನಿ, ನಮ್ಮ ಊರು ಹೇಗಿದೆ ಅದ್ರ ಬಗ್ಗೆ ಎಲ್ಲ ಏನು ಮಾಡಿದ್ದೀನಿ ಅಂತೇಳಿ. ಬಟ್ ವಿಡಿಯೋನ ಎಡಿಟ್ ಮಾಡೋದಕ್ಕೆ ಟೈಮ್ ಸಿಗದೆ ಇರೋದ್ರಿಂದ ಜಾಸ್ತಿ ವ್ಲಾಗ್ನೆಲ್ಲ ಹಾಕೋದಕ್ಕೆ ಆಗ್ತಾ ಇರಲಿಲ್ಲ. ಬಟ್ ಶಾರ್ಟ್ ವಿಡಿಯೋ ನಾನು ತುಂಬ ಮಾಡಿದ್ದೆ. ಆದಷ್ಟು ಶಾರ್ಟ್ ವಿಡಿಯೋ ಊಟದ್ದೆಲ್ಲ ತುಂಬ ಹಾಕ್ತಾಯಿದ್ದೀನಿ. ಸೊ ನೀವು ಸಪೋರ್ಟ್ ಕೂಡ ಮಾಡ್ತಾಯಿದ್ರೆ ಇದೇ ರೀತಿ ಸಪೋರ್ಟ್ ಮಾಡಿ ಅಂತ ಹೇಳ್ಕೊಡ್ತೀನಿ. ಹಾಗೆ ವಿಡಿಯೋನ ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ. ಐ ಹೋಪ್ ನಿಮಗೆ ಈ ಚಿಕ್ಕ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಈ ವ್ಲಾಗ್ ಇಷ್ಟ ಆದಲ್ಲಿ ಲೈಕ್, ಶೇರ್ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋನ ನೋಡ್ತಾ ಇದ್ರೆ ಮೊದಲು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.